ನೋಡಿ, ಅಂತ ಯಾವುದೇ ವಿಚಾರ ಕೂಡ ಯಾರಿಗೂ ಕೂಡ ಕೇಳಿಲ್ಲ. ಅನಗತ್ಯವಾಗಿ ಯಾವುದೇ ಒಂದು ಮಾಹಿತಿ ಇಲ್ಲದೆ, ಯಾವುದೇ ಒಂದು ಪೂರಕ ದಾಖಲಿದೆ, ಇಲ್ಲ ಸಲ್ಲದ ವಿಚಾರ ನಾವು ಯಾರು ತಂದುಕೊಂಡು ಜನರಲ್ಲಿ ಇಲ್ಲ ಸಂಶಯ ಪುಟ್ಟು ಆಗಬಾರ್ದು. ಸಚಿವರು ಹೇಳಿದ್ದಾರೆ ಅದನ್ನೇ ನೋಡಿ, ಒಬ್ಬ ಸ್ಪಷ್ಟವೇ ಹೇಳಿದ್ದಾರೆ. ಏನಲ್ಲಿ ಕೆಲವರು ಬಂದು ಹೇಳಿದಾರ ಅಂತ ಅವ್ರು ಪರ ಸ್ಪಷ್ಟ ಕೊಟ್ಟಿದ್ದಾರೆ. ಇದರ ಬಗ್ಗೆ ಏನಿದ್ದಾಗ ಈಗ ಅಲ್ಲಿ ಗುಂಪು ಸೇರಿ ಹಲ್ಲೆ ಮಾಡಿ ಕೊಂದದ್ದು ಸರಿಯೋ ತಪ್ಪ, ಅದರ ಬಗ್ಗೆ ಚರ್ಚೆ ಆಗಬೇಕಲ್ಲ. ನಾಳೆ ಇದೇ ರೀತಿ ಅಲ್ಲೆಲ್ಲಿ ಗುಂಪು ಮಾಡಿ ಗುಂಪು ಮಾಡಿ ಪ್ರೇರಣೆ ಆಗಬೇಕಾ? ಸರಿಯೋ ತಪ್ಪ ಅಲ್ವಾ? ತಪ್ಪಾದ್ರೆ ಪಾಪ ಮಕ್ಕಳು ಮಾತ್ರ ತಪ್ಪಲ್ಲ ಅಂತ ಅವರಿಗೆ ವಿಷಯ ತುಂಬ್ತಾರಲ್ಲ ಕೆಲವರು, ಅವರು ಪರೋಕ್ಷವಾದ ಆ ತಪ್ಪು ಎಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು. ಯುವ ಜನರು ಮತ್ತು ವಿದ್ಯಾರ್ಥಿಗಳನ್ನು ಇವತ್ತು ಸತ್ವಜಾಗಿ ನಾವು ತಂದು ನಿಲ್ಲಿಸಬೇಕು. ಇದನ್ನು ಪ್ರತಿಯೊಂದು ಸಮಾಜದ, ಪ್ರತಿಯೊಂದು ವರ್ಗದ, ಪ್ರತಿಯೊಂದು ಪ್ರದೇಶದ ಎಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ನಮ್ಮ ಸಮಾಜದ ಯುವಕರನ್ನು ಸತ್ವಜಾಗಿ ಅವರು ಭವಿಷ್ಯ ಅತ್ಯುತ್ತಮ ಶಿಕ್ಷಣ ಪಡೆದುಕೊಂಡು ಅವರ ತಂದೆ ತಾಯಂದರ ಆಸ್ತಿ ಸಂಪತ್ತಾಗಿ ಮಾಡಿ ಈ ದೇಶದ ಮಾರ್ಪಡಿದ ಕೆಲಸಕ್ಕೆ ಎಲ್ಲ ಪೂರಕ ವಾತಾವರಣ ನಾವು ನಿರ್ಮಾಣ ಮಾಡಬೇಕಾಗ್ತದೆ ಹೇಳಲಿಕ್ಕೆ ನಾನು ಇವತ್ತು ಬಯಸಿ. ಇದು ನಮ್ಮ ಇಡೀ ಈ ಒಂದು ಘಟನೆ ಅಲ್ಲ, ಇಡೀ ಮಂಗಳೂರಲ್ಲ, ಇಡೀ ನಮ್ಮ ರಾಜ್ಯ ಮತ್ತು ದೇಶಕ್ಕೆ ದೊಡ್ಡ ಮಟ್ಟದೊಂದು ಕಪ್ಪು ಚುಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.